For our meditation this evening, shall we turn to the epistle of Paul the Apostle to the Ephesians in chapter 3. ಈ ಒಂದು ಸಂಜೆಯ ವೇಳೆಗೆ ಅಪೊಸ್ತಲರ ಕೃತ್ಯನ Ephesians chapter 3. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. Ephesians chapter 3. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ನೋಡುವರಾಗಿರೋಣ. There are 21 verses in this chapter. ಈ ಒಂದು ಅಧ್ಯಾಯದಲ್ಲಿ 21 ವಚನಗಳು ಅಲ್ಲಿ ಇರುವಂತದಾಗಿದೆ. Here we read about the mystery of Christ. The mystery of Christ. Ephesians chapter 3 verse 4. ಈ ಒಂದು ಅಧ್ಯಾಯದಲ್ಲಿ ನಾವು ನಮ್ಮ ಯೇಸು ಕ್ರಿಸ್ತನ ವಿಷಯವಾದ ಮರ್ಮವನ್ನ ಕುರಿತು ನಾವು ಅಭ್ಯಾಸವನ್ನ ಮಾಡುವಂತವರು ನಾವಾಗಿದ್ದೇವೆ. Please see Ephesians 3:4, by which when you read, you may understand my knowledge in the mystery of Christ. 3 ಮತ್ತು 4ನೇ ವಚನಗಳನ್ನ ನಾವು ನೋಡುವಾಗ ಯೇಸು ಕ್ರಿಸ್ತನ ವಿಷಯವಾದ ಮರ್ಮವನ್ನ ಅದರ ಕುರಿತಾಗಿ ನಾವು ಇಲ್ಲಿ ಗ್ರಹಿಕೆಯನ್ನ ಮಾಡಿಕೊಳ್ಳುವಂತವರು ನಾವಾಗಿದ್ದೇವೆ. Christ himself is considered to be a mystery. ಯೇಸು ಕ್ರಿಸ್ತನು ತಾನೇ ಆತನು ಒಂದು ಮರ್ಮವಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಕೆಯನ್ನ ಮಾಡಿಕೊಳ್ಳಬಹುದಾಗಿದೆ. In this chapter we have the revelation of the mystery. ಈ ಒಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಮರ್ಮದ ಕುರಿತಾಗಿ ನಾವು ಸಂಪೂರ್ಣವಾದ ತಿಳುವಳಿಕೆಯನ್ನ ಈ ಒಂದು ಅಧ್ಯಾಯದಲ್ಲಿ ಅದು ಕೊಡಲ್ಪಟ್ಟಿದೆ. Also appreciation of the mystery. ಅದಲ್ಲದೆ ಕೂಡ ಆ ಒಂದು ಮರ್ಮದ ಆ ಒಂದು ಸತ್ಯಾಂಶವನ್ನು ಕೂಡ ನಾವು ಇಲ್ಲಿ ಗ್ರಹಿಸಿಕೊಳ್ಳಲು ಅದು ಸಾಧ್ಯವಾಗಿದೆ. What is that mystery? ಆ ಒಂದು ಮರ್ಮ ಏನು ಎಂಬುದಾಗಿ ನಾವು ಇದನ್ನ ಅಭ್ಯಾಸ ಮಾಡೋಣ. We read about Christ and his church. ಇಲ್ಲಿ ನಾವು ಕ್ರಿಸ್ತನು ಮತ್ತು ಸಭೆಯ ಕುರಿತಾಗಿ ಇಲ್ಲಿ ನೋಡುವಂತವರು ನಾವಾಗಿದ್ದೇವೆ. There is an inseparable link between Christ and his church. ಇಲ್ಲಿ ಒಂದು ಬೇರ್ಪಡಿಸಲಾಗದಂತಹ ಆ ಕ್ರಿಸ್ತನು ಹಾಗೂ ಸಭೆ ಬಗ್ಗೆ ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. The church is very precious unto Christ. ಈ ಸಭೆ ಅನ್ನುವಂಥದ್ದು ಅದು ಕ್ರಿಸ್ತನ ದೃಷ್ಟಿಯಲ್ಲಿ ಅದು ಬಹಳ ಅಮೂಲ್ಯವಾದಂಥದ್ದು ಅದು ಆಗಿರುತ್ತದೆ. That is because he purchased the church with his own blood according to Acts 20:28. ಯಾಕೆಂದ್ರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ತನ್ನ ಸ್ವರಕ್ತದ ಮೂಲಕ ಆತನು ಕ್ರಯ ಕೊಟ್ಟು ಸಂಪಾದಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಅಪೊಸ್ತಲರಿಗೆ ಬರೆದ ಕೃತ್ಯದಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. He shed every drop of his precious blood for the remission of sins, the sins of mankind, and purchased the church with that blood, his own life blood. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಕೊಂಡುಕೊಳ್ಳಲು ಇಡೀ ಮಾನವ ಕುಲದವರನ್ನ ಪಾಪದಿಂದ ಬಿಡುಗಡೆ ಮಾಡಲು ತನ್ನ ಸ್ವರಕ್ತವನ್ನ ಚೆಲ್ಲಿ ಆತನು ಸಭೆಯನ್ನ ಆತನು ಕೊಂಡುಕೊಂಡಂತವನು ಆತನಾಗಿರುತ್ತಾನೆ. This age is called church age. ಈ ಒಂದು ಯುಗವನ್ನ ನಾವು ಸಭಾಕಾಲ ಎಂಬುದಾಗಿ ನಾವು ಕರೆಯುವಂತವರು ನಾವಾಗಿದ್ದೇವೆ. It is also known as the dispensation of the Holy Spirit. ಅದು ಪವಿತ್ರಾತ್ಮನ ಒಂದು ಕಾರ್ಯ ನೆರವೇರುವಂತದ್ದನ್ನ ನಾವು ಈ ದಿನಗಳಲ್ಲಿ ನಾವು ಸಭೆಯ ಮುಖಾಂತರ ನೋಡುವಂತವರು ನಾವಾಗಿದ್ದೇವೆ. The church was born on the day of Pentecost. ಈ ಒಂದು ಸಭೆಯು
ಅದು ಅಪೊಸ್ತಲರ ಒಂದು ಕಾಲದಲ್ಲಿ ಅದು ಉದ್ಭವವಾಯಿತು ಎಂಬುದಾಗಿ ನಾವು ಪಂಚಾಶತಮ ದಿನದಂದು ಈ ಸಭೆಯು ಪ್ರಾರಂಭವಾಯಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. We know full well Pentecost was an Old Testament festival. ಈ ಒಂದು ಪಂಚಾಶತಮ ಆ ಒಂದು ಹಬ್ಬವು ಅದು ಹಳೆಯ ಒಡಂಬಡಿಕೆಯಲ್ಲಿರುವಂತ ಒಂದು ಹಳೆಯ ಒಂದು ಕಾಲದ ಒಂದು ಹಬ್ಬವಾಗಿದೆ ಎಂಬುದಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡಬಹುದು. So when the day of Pentecost was fully come, ಆ ಒಂದು ಪಂಚಾಶತಮ ದಿನದಂದು the Holy Spirit descended upon the earth to reside in individual believers. ಆ ಪವಿತ್ರಾತ್ಮನು ಆತನು ಮೇಲಿನಿಂದ ಇಳಿದು ಬಂದು ಆತನು ತನ್ನ ಮಕ್ಕಳಲ್ಲಿ ಆತನು ಕಾರ್ಯವನ್ನ ಮಾಡಿದನೆಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. The Holy Spirit has been there from the beginning, from time immemorial, but he was given only for special tasks. But now, during the end days, the last times, the Holy Spirit has come to dwell in God's people. ಈ ಒಂದು ಪವಿತ್ರಾತ್ಮನು ಆತನು ಆದಿಯಿಂದಲೇ ಇದ್ದಂತವನು ಆತನಾಗಿದ್ದಾನೆ. ಆದರೆ ಆತನ ಶಿಷ್ಯರು ಸೇರಿದ ಸಂದರ್ಭದಲ್ಲಿ ಪವಿತ್ರಾತ್ಮನು ಮೇಲಿನಿಂದ ಇಳಿದು ಬಂದನೆಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. The Holy Spirit was given essentially to empower the church of God. ಈ ಒಂದು ಪವಿತ್ರಾತ್ಮನು ಮುಖ್ಯವಾಗಿ ಸಭೆಯನ್ನ ಮತ್ತು ಸಭೆಯಲ್ಲಿರುವಂತವರನ್ನ ಬಲಗೊಳಿಸಲು ಅದು ಕೊಡಲ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. At the coming of the Lord Jesus, the second advent of the Lord, ಯೇಸು ಕ್ರಿಸ್ತನ ಎರಡನೇ ಬರೋಣ ಸಂದರ್ಭದಲ್ಲಿ the church will be raptured. ಈ ಒಂದು ಸಭೆಯು ಎತ್ತಲ್ಪಡುತ್ತದೆ. The rapture of the church will coincide with the return of the Lord. ಈ ಒಂದು ಯೇಸು ಕ್ರಿಸ್ತನು ಆತನು ಮೇಘದಿಂದ ಇಳಿದು ಬರುವಾಗ ಈ ಸಭೆಯು ಎತ್ತಲ್ಪಡುತ್ತದೆ ಎನ್ನುವಂತ ಸಂಗತಿಯನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. The Holy Spirit also will be taken away. ಆ ಪವಿತ್ರಾತ್ಮನು ಕೂಡ ಈ ಸಭೆಯು ಎತ್ತಲ್ಪಡುವಂತ ಸಂದರ್ಭದಲ್ಲಿ ಅದು ಕೂಡ ಎತ್ತಲ್ಪಡುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. The church will be glorified. ಈ ಒಂದು ಸಭೆಯು ಅದು ಮಹಿಮಾ ರೂಪಕ್ಕೆ ಅದು ಆಗುವಂತದ್ದಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. All those who are saved or delivered or rescued or born again are indwelt by the Holy Spirit. ಯಾರ್ಯಾರು ಈ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನನ್ನು ನಂಬಿದಾರೋ ಅವರೆಲ್ಲರೂ ಕೂಡ ಪವಿತ್ರಾತ್ಮನ ಮೂಲಕವಾಗಿ ಅವರು ತಂದೆಯಾದ ದೇವರ ಬಳಿಗೆ ಅವರು ಒಯ್ಯಲ್ಪಡುತ್ತಾರೆ. But we need to be filled with the Holy Spirit moment by moment to be victorious and successful. ಆದರೆ ನಾವು ಜಯದ ಜೀವಿತವನ್ನ ಜೀವಿಸಬೇಕಾದರೆ ನಾವು ಈ ಲೋಕದಲ್ಲಿ ಪವಿತ್ರಾತ್ಮನ ಮುದ್ದೆಯನ್ನು ಹೊಂದಿದವರಾಗಿ ನಾವು ಜೀವಿಸಬೇಕಾಗಿದೆ. We cannot be triumphant, we cannot be overcomers without the enablement of the Holy Spirit. ಪವಿತ್ರಾತ್ಮನ ಐಕ್ಯತೆ ಇಲ್ಲದೆ ನಾವು ಈ ಲೋಕದಲ್ಲಿ ನಾವು ಜಯಿಸಲು ಸೈತಾನನ ವಿರುದ್ಧ ಜಯಿಸಲು ಅದು ಎಂದೆಂದಿಗೂ ಅದು ಸಾಧ್ಯವಾಗುವುದಿಲ್ಲ. So this church, the global church, the local church was a mystery for a long time, but we have revelation of that mystery given to us in God's word. ಆದ್ದರಿಂದ ಈ ಒಂದು ಸಭೆ ಎನ್ನುವಂಥದ್ದು ಅದು ನಮ್ಮ ಯೇಸು ಕ್ರಿಸ್ತನ ಮೂಲಕವಾದಂತ ಅದು ಒಂದು ಮರ್ಮವನ್ನ ಅದು ನಮಗೆ ತಿಳಿಸುವಂತದ್ದಾಗಿದೆ. ಅನ್ಯರಿಗೆ ಇದು ತಿಳಿಯುವಂತದಲ್ಲ, ಕ್ರೈಸ್ತರಿಗೆ ಮಾತ್ರ ಈ ಒಂದು ಮರ್ಮವು ಅದು ಅರ್ಥವಾಗುವಂತದ್ದಾಗಿದೆ. The church speaks of the beauty and glory of the Lord Jesus Christ. ಈ ಸಭೆ ಎನ್ನುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನ ಅದು ಸಾರಿ ಹೇಳುವಂಥದ್ದು ಅದು ಆಗಿರುತ್ತದೆ. According to Ephesians 3:10, ಎಫೆಸದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು ನೋಡ್ರಿ. The church is to manifest the manifold wisdom of God to principalities and powers.
ಇಲ್ಲಿ ನಾವು ನೋಡುವುದೇನೆಂದ್ರೆ 3ನೇ 10ನೇ ವಚನದಲ್ಲಿ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನ ಉದ್ದೇಶಿಸಿದನೆಂಬುದಾಗಿ ನಾವು ನೋಡುತ್ತೇವೆ. Manifold wisdom means multifaceted wisdom which has many aspects. ಇಲ್ಲಿ ನಾವು ನೋಡೋದೇನೆಂದ್ರೆ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನ ಉದ್ದೇಶಿಸಿದನೆಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. The church is to make known the manifold wisdom of God to principalities and powers in the air. ಇಲ್ಲಿ ನಾವು ನೋಡುವುದೇನೆಂದ್ರೆ ಈ ಸಭೆ ಎನ್ನುವಂಥದ್ದು ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಅದು ಗೊತ್ತಾಗಬೇಕೆಂಬುದನ್ನ ದೇವರು ಆತನ ಉದ್ದೇಶಿಸುವಂತವನಾಗಿದ್ದಾನೆ. That is why we are positionally seated in heavenly places. ಆದ್ರಿಂದ ನಾವು ಪರಲೋಕದ ಒಂದು ವೈಭವದ ಸ್ಥಾನದಲ್ಲಿ ಆ ರಾಜತ್ವದಲ್ಲಿ ನಾವು ಕೂತುಕೊಳ್ಳುವಂತವರು ನಾವಾಗಿದ್ದೇವೆ. So there is no place for man's wisdom in God's work. ಆದ್ರಿಂದ ಮನುಷ್ಯ ಜ್ಞಾನದಿಂದ ನಾವು ಎಂದೆಂದಿಗೂ ನಾವು ದೇವರ ಜ್ಞಾನವನ್ನ ನಾವು ಅಳೆಯಲು ಶಕ್ತರಲ್ಲ ಪ್ರಿಯರೇ. God's wisdom is manifold. ಆ ದೇವರ ಜ್ಞಾನ ಎನ್ನುವಂಥದ್ದು ಅದು ಪರಲೋಕದ ಜ್ಞಾನ ಅದಾಗಿರುತ್ತದೆ. We also read in Ephesians 3 that we can understand the dimensions of the love of Christ only when we covet the fellowship of other believers. ಇಲ್ಲಿ ಎಫೆಸದವರ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅದು ಯೇಸು ಕ್ರಿಸ್ತನ ಪ್ರೀತಿಯನ್ನ ಅದು 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 ತಿಳಿಸುವಂತದ್ದು ಪ್ರಕಟಣೆ ಪಡಿಸುವಂತದ್ದು ಅದು ಆಗಿದೆ. We have to comprehend Ephesians 3:18 with all the saints. What is the width and length and depth and height of the charity of Christ? That is the love of Christ. ಇಲ್ಲಿ ಎಫೆಸ 3:18 ನೋಡುವಾಗ ದೇವರ ಪ್ರೀತಿಯಲ್ಲಿ ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. The mystery of Christ, the charity of Christ. ಯೇಸು ಕ್ರಿಸ್ತನ ಆ ಒಂದು ಮರ್ಮ ಅದು ಯೇಸು ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ಅದು ನೆಲೆಗೊಂಡಿದೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. We can comprehend or fathom the love of Christ, the charity of Christ only when we are in fellowship with other believers. ಇಲ್ಲಿ ನಾವು ಯೇಸು ಕ್ರಿಸ್ತನ ಪ್ರೀತಿಯನ್ನ ಈ ಒಂದು ಯೇಸು ಕ್ರಿಸ್ತನ ಮರ್ಮದಲ್ಲಿ ಅದನ್ನ ನಾವು ತಿಳಿದುಕೊಳ್ಳುವಂತವರು ನಾವಾಗಿದ್ದೇವೆ. Our God is able to do exceeding abundantly far above our asking or even our thinking according to the power that worketh in us. Ephesians 3:20 and 21. ಎಫೆಸ 3:20-21 ನಾವು ನೋಡುವಾಗ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. He does wonders. He performs miracles. He has mighty power, but that is possible only in proportion to the power of Christ, which is at work in us and through us. ಇಲ್ಲಿ ನಾವು ನೋಡೋದೇನೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅತ್ಯಧಿಕವಾದದನ್ನ ಮಾಡಲು ಶಕ್ತನು ಎಂಬುದಾಗಿ ದೇವರ ವಾಕ್ಯ ನಮಗೆ ಅದು ಸ್ಪಷ್ಟವಾಗಿ ತಿಳಿಸುವಂತದ್ದು ಅದಾಗಿದೆ. Now please see Ephesians 3:16 and 20.
ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಚನವನ್ನ ಮತ್ತು 20ನೇ ವಚನವನ್ನು ನೋಡೋಣ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೇ ಕ್ರಿಸ್ತನ್ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾಶಕ್ತಿಯ ಪ್ರಕಾರ ಅನುಗ್ರಹಿಸಲಿ ಎಂಬುದಾಗಿ ನಾವು ನೋಡುತ್ತೇವೆ. What does the Holy Spirit do? ಈ ಪವಿತ್ರಾತ್ಮನು ಏನು ಹೇಳುವಂತವನಾಗಿದ್ದಾನೆ? He strengthens us with might in the inner man. ಆತನು ಇಲ್ಲಿ ಹೇಳುವುದೇನೆಂದ್ರೆ ವಿಶೇಷ ಬಲ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವರಾಗಬೇಕೆಂಬುದಾಗಿ ಇಲ್ಲಿ ಪವಿತ್ರಾತ್ಮನು ಆತನು ಹೇಳುವಂತವನು ಆತನಾಗಿದ್ದಾನೆ. That means he fortifies us, strengthens us on the inside with his own might. ಆತನು ತನ್ನ ಬಲದಿಂದ ವಿಶೇಷವಾಗಿ ನಮ್ಮ ಆಂತರ್ಯವನ್ನ ಬಲಪಡಿಸುವಂತವನು ಪವಿತ್ರಾತ್ಮನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ ಪ್ರಿಯರೇ. Ephesians 3:20. ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20ನೇ ವಚನ ನೋಡ್ರಿ. 3:20 3ನೇ ಅಧ್ಯಾಯ 20ನೇ ವಚನ. The power that works in us. ಇಲ್ಲಿ ನಾವು ನೋಡೋದೇನೆಂದ್ರೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಶಕ್ತಿಯ ಪ್ರಕಾರ ಎಂಬುದಾಗಿ. This power is called the power of Christ. ಈ ಒಂದು ಶಕ್ತಿ ಎನ್ನುವಂಥದ್ದು ಅದು ಯೇಸು ಕ್ರಿಸ್ತನ ಮಹಾಶಕ್ತಿಯಾಗಿದೆ. Please see 2 Corinthians chapter 12. 2 ಕೊರಿಂಥ 12ನೇ ಅಧ್ಯಾಯವನ್ನು ನೋಡ್ರಿ. 2 ಕೊರಿಂಥ 12ನೇ ಅಧ್ಯಾಯ verses 9 and 10. 2 ಕೊರಿಂಥ 12ನೇ ಅಧ್ಯಾಯ 9 ಮತ್ತು 10ನೇ ವಚನ ನೋಡಿರಿ. My strength is made perfect in weakness. ಅಲ್ಲಿ ಬರೆದಿರುವುದೇನೆಂದ್ರೆ ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. So that the power of Christ may rest upon me. ಆದ್ರಿಂದ ಇಲ್ಲಿ ನಾವು ನೋಡೋದಂದ್ರೆ ಯೇಸು ಕ್ರಿಸ್ತನ ಶಕ್ತಿ ಅದು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಅಲ್ಲಿ ಪೌಲನು ಬರೆದಿದ್ದಾನೆ ಪ್ರಿಯರೇ. For when I am weak, then I am strong. ಆ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಪೌಲನು ಆತನು ಸ್ಪಷ್ಟವಾಗಿ ಆತನು ಬರೆದಿದ್ದಾನೆ. Please see 2 Samuel 22:33. 2 ಸಾಮುವೇಲ chapter 22 verse 33. 22ನೇ ಅಧ್ಯಾಯ 33ನೇ ವಚನ ನೋಡಿ. 2 ಸಾಮುವೇಲ 22ನೇ ಅಧ್ಯಾಯ 33ನೇ ವಚನ. God is my strength and power. ಅಲ್ಲಿ ಬರೆದಿರುವುದೇನೆಂದ್ರೆ 2 ಸಾಮುವೇಲ 22ನೇ ಅಧ್ಯಾಯ 33ನೇ ವಚನದಲ್ಲಿ ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. He is my power. God is my power. ಆತನು ನನ್ನ ಬಲವಾದ ಕೋಟೆಯಾಗಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. The Holy Bible says, ಸತ್ಯವೇದ ಹೇಳುವುದೇನೆಂದರೆ, ಪವಿತ್ರ ಸತ್ಯವೇದ ಹೇಳುವುದೇನೆಂದ್ರೆ, God gives us might, God gives us power through his spirit. ದೇವರು ತನ್ನ ಬಲವನ್ನ, ತನ್ನ ಶಕ್ತಿಯನ್ನ ತನ್ನ ಆತ್ಮನ ಮೂಲಕವಾಗಿ ಆತನು ಕೊಡುವಂತವನು ಆತನಾಗಿದ್ದಾನೆ. Please see the book of Micah chapter 3 and verse 8. ಮೀಕನ ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನ ನೋಡಿ. ಮೀಕನ ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನ. I am full of power and might by the spirit of the Lord. Just a minute, brother. Micah 3:8. ಮೀಕನ ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನದಲ್ಲಿ ಅವರಿಗೆ ನಾನಾದರೂ ಯೆಹೋವನ ಆತ್ಮವೇಶದಿಂದ ಬಲ ಪರಾಕ್ರಮ ನ್ಯಾಯ ಭರಿತವಾಗಿ ಯಾಕೋಬಿಗೆ ಅವರ ದ್ರೋಹವನ್ನ ಇಸ್ರಾಯೇಲಿಗೆ ಅವರ ಪಾಪವನ್ನ ಸಾರಲು ಶಕ್ತನಾಗಿದ್ದೇನೆ ಎಂಬುದಾಗಿ. I am full of might, I am full of power by the spirit of the Lord.
ಇಲ್ಲಿ ಬರೆದಿರುವುದೇನೆಂದ್ರೆ ಯೆಹೋವನ ಆತ್ಮವೇಶ ಬಲದಿಂದ ಬಲ ಪರಾಕ್ರಮ ನ್ಯಾಯಭರಿತನಾಗಿ ಎಂಬುದಾಗಿ ಅಲ್ಲಿ ಬರೆದಿರುವಂತದನ್ನ ನಾವು ನೋಡುತ್ತೇವೆ. This power is not military power. It is not human might. ಈ ಒಂದು ಬಲ ಎನ್ನುವಂಥದ್ದು, ಈ ಒಂದು ಪವರ್ ಎನ್ನುವಂಥದ್ದು ಅದು ಮಿಲಿಟರಿ ಶಕ್ತಿಯಲ್ಲ ಪ್ರಿಯರೇ, ಅದು ಆತ್ಮವೇಶ ಪರಾಕ್ರಮದ ಬಲವಾಗಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. It is the Lord's might. It is the Lord's power. Therefore, it is called mighty power. ಅದು ನಮ್ಮ ತಂದೆಯಾದ ದೇವರ ಮಹಾಶಕ್ತಿಯಾಗಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. Please see Zechariah 4:6. ಜಕರೀಯನ ಬರೆದ ಪ್ರವಾದನೆ ಗ್ರಂಥ chapter 4 and verse 6. 4ನೇ ಅಧ್ಯಾಯ 6ನೇ ವಚನ ನೋಡಿ. ಜಕರೀಯನ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. Not by might nor by power but by my spirit saith the Lord of hosts. ಅಲ್ಲಿ ಬರೆದಿರೋದಂದ್ರೆ ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. So it is not by might, it is not by military might, it is not by man's power or human power, it is by the Holy Spirit only. ಪರಾಕ್ರಮದಿಂದಲ್ಲ ಅಥವಾ ಮಿಲಿಟರಿ ಶಕ್ತಿಯಿಂದಲ್ಲ, ಅದು ದೇವರ ಆತ್ಮನಿಂದಲೇ ಅದು ಶಕ್ತಿ ಇದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. We read in Joel 3:10, when I am weak, then am I strong. ಗ್ರಂಥ 3ನೇ ಅಧ್ಯಾಯ 10ನೇ ವಚನ ನೋಡ್ರಿ. ಯೋವೇಲನ ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ಅಲ್ಲಿ ಬರೆದಿರುವುದೇನೆಂದ್ರೆ, ನಿಮ್ಮ ಗುಳಗಳನ್ನ ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನ ಬರ್ಜಿಗಳನ್ನಾಗಿಯೂ ಮಾಡಿರಿ. ದುರ್ಬಲನು ಶೂರನೆಂದುಕೊಳ್ಳಲಿ. ಸುತ್ತಲ ಜನಾಂಗಗಳೇ ತ್ವರೆಪಡಿರಿ, ನೀವೆಲ್ಲರೂ ಬನ್ನಿರಿ, ಕೂಡಿಕೊಳ್ಳಿರಿ, ಯೆಹೋವನೇ ನಿನ್ನ ಶೂರನನ್ನ ರಣರಂಗಕ್ಕೆ ಇಳಿಸು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. Let the weak say, I am strong. ಅಶಕ್ತರು ಧೈರ್ಯವಾಗಿ ಹೇಳಬಹುದು, ನಾನು ಬಲವುಳ್ಳವನು ಆಗಿದ್ದೇನೆ ಎಂಬುದಾಗಿ. Even the weak people can say that they are strong. ಅಶಕ್ತರಾದಂತಹ ವೀಕ್ ಆಗಿರುವಂತಹ ಜನರು ಕೂಡ ಹೇಳಬಹುದು, ನಾನು ಕರ್ತನಲ್ಲಿ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ. In Hebrews 11:34 also we read, Hebrews 11:34, out of weakness were made strong. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ, ದೇವರ ಮಾತಿನಿಂದ ನಿರ್ಮಿತವಾದದ್ದೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು. Hebrews chapter 11. Hebrews 11:34, out of weakness were made strong. ಇಲ್ಲಿ 11:34 ನಾವು ನೋಡುವುದೇನೆಂದ್ರೆ, ಬೆಂಕಿಯ ಬಲವನ್ನ ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. This is a revelation given to the church, the revelation of the power of Christ's resurrection, which can be operational through the Holy Spirit. ಇಲ್ಲಿ ಸಭೆಗೆ ಬೆಂಕಿಯ ಬಲವನ್ನ ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು ಎನ್ನುವಂಥದ್ದು, ಅದು ಸಭೆಗೆ, ಅದು ದೇವರ ತನ್ನ ಬಲದ ಬಗ್ಗೆ ಅದು ಆತನು ಪ್ರಕಟ ಮಾಡಿರುವಂತವನು ಆತನಾಗಿದ್ದಾನೆ. Ephesians 1:19, the exceeding greatness of his power toward us who believe, according to the working of his mighty power, which he wrought in Christ when he raised him from the dead. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವುದೇನೆಂದ್ರೆ, ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನ ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ.
ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ ಎಂಬುದಾಗಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಬರೆದಿದ್ದಾನೆ. This is the revelation of the mystery, even the mystery of Christ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಮರ್ಮದ ಬಗ್ಗೆ ಆತನು ಪ್ರಕಟಪಡಿಸುವಂತದನ್ನ ನಾವು ನೋಡುವಂತವರು ನಾವಾಗಿದ್ದೇವೆ. Ephesians 3:7, the effective working of his power. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 3:7 ನಾವು ನೋಡಿದೇನೆಂದ್ರೆ, ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ಎಂಬುದಾಗಿ ಅಲ್ಲಿ ಬರೆದಿರುವಂತದನ್ನ ನಾವು ನೋಡ್ತೇವೆ. ಶಕ್ತಿಯ ಪ್ರಯೋಗದಲ್ಲಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. We said earlier there are a few mysteries in God's word. ನಾವು ಈಗಾಗಲೇ ನಾನು ಹೇಳಿದ್ದೇನೆ, ದೇವರ ವಾಕ್ಯದಲ್ಲಿ ಅನೇಕ ಮರ್ಮಗಳು ಉಂಟು ಎಂಬುದಾಗಿ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ. Deuteronomy 29:29. ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29ನೇ ವಚನಕ್ಕೆ ದಯಮಾಡಿ ಸತ್ಯವೇದನ ತೆರೆಯಿರಿ. ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29ನೇ ವಚನ, 29:29. The secret things belong to the Lord God. ಅಲ್ಲಿ ಬರೆದಿರುವುದಂದ್ರೆ, ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. Those things which are revealed belong to us and to our children. ಅಲ್ಲಿ ಪ್ರಕಟವಾಗಿರುವಂತದ್ದು ಅದು ನಮಗೂ ನಮ್ಮ ಮಕ್ಕಳಿಗೂ ಅದು ಅನ್ವಯವಾಗುವಂತದಾಗಿದೆ. There are certain mysteries in the word of God which do not have complete revelation, and we will receive the revelation at the coming of the Lord. ಇಲ್ಲಿ ಸತ್ಯವೇದದ ಅನೇಕ ಕಡೆಗಳಲ್ಲಿ ಆ ಯೇಸು ಕ್ರಿಸ್ತನ ಆ ಮರ್ಮವು ಪ್ರಕಟವಾಗಿರುವಂತದ್ದಾಗಿದೆ. ಅದು ಯೇಸು ಕ್ರಿಸ್ತನ ಬರೋಣದಲ್ಲಿ ಆ ಮರ್ಮಗಳನ್ನ ನಾವು ತಿಳ್ಕೊಳ್ಳುವಂತವರು ನಾವಾಗಿದ್ದೇವೆ. But certain mysteries are revealed, like the mystery of Christ and his church. ಅನೇಕ ಮರ್ಮಗಳು ಯೇಸು ಕ್ರಿಸ್ತನ ಕುರಿತಾಗಿಯೂ ಆತನ ಸಭೆಯ ಕುರಿತಾಗಿಯೂ ಬರೆಯಲ್ಪಟ್ಟಿರುವಂತದನ್ನ ನಾವು ನೋಡುತ್ತೇವೆ. We know Apostle Paul was given the vision of the church. ಈ ಅಪೊಸ್ತಲನಾದಂತ ಪೌಲನು ಆ ಚರ್ಚಿನ ಸಭೆಯ ಒಂದು ದೃಷ್ಟಿಕೋನದ ಬಗ್ಗೆ ಆತನಿಗೆ ದೇವರು ಜ್ಞಾನವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. So we read about the power of resurrection in Philippians 3:10, that I may know him and the power of his resurrection. Philippians 3:10. ಬರೆದ ಪತ್ರಿಕೆ 3ನೇ ನಾವು ನೋಡುವುದೇನೆಂದ್ರೆ, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನ ತಿಳ್ಕೊಂಡು ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. What is the interpretation of the mystery of Christ? ಯೇಸು ಕ್ರಿಸ್ತನ ಆ ಒಂದು ಮರ್ಮದ ಆ ಒಂದು ಶಕ್ತಿ ಏನು? It's the revelation of the mystery. ಅದು ಆತನ ಆ ಒಂದು ಮರ್ಮದ ಪ್ರಕಟಣೆ ಏನು, ಆತನ ಮರ್ಮದ ಒಂದು ಪ್ರಕಟಣೆ ಏನು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. Ephesians 3:2, the dispensation of the grace of God. ಎಫೆಸ 3:2 ನಾವು ನೋಡುವುದೇನೆಂದ್ರೆ, ದೇವರು ನನಗೆ ಕೃಪೆಯಾಗಿ ಕೊಟ್ಟದ್ದನ್ನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. I am what I am by the grace of God. 1 Corinthians 15:10. 1 ಕೊರಿಂಥ 15:10 ನಾವು ನೋಡುವುದೇನೆಂದ್ರೆ, 1 ಕೊರಿಂಥ 15ನೇ 10ನೇ ವಚನ, ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. In Ephesians 3:7 we read about the effective working of his power, even the resurrection power of Christ.
ಎಫೆಸ 3:7 ಕೂಡ ನಾವು ಅದೇ ಸಂಗತಿಯನ್ನು ನೋಡ್ತೇವೆ. ಅದೇನೆಂದ್ರೆ ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. You and I comprise the church. ನಾನು ಮತ್ತು ನೀವು ಆ ಒಂದು ಸಭೆಗೆ ನಾವು ಸೂಚನೆಯಾಗಿದ್ದೇವೆ. Those who are saved, they only form the church. It's not a building. ಅದು ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿದ್ದಾರೋ ಅವರೇ ಒಂದು ಸಭೆ, ಆದರೆ ಕಟ್ಟಡ ಎಂದೆಂದಿಗೂ ಅದು ಸಭೆಯಲ್ಲ. Where 2 or 3 are gathered in my name, there am I in their midst. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಲ್ಲಿ ಸೇರಿ ಬರುತ್ತಾರೋ ಅಂತವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. Our Lord Jesus said, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ Matthew 16:18. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ I will build my church. ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. The gates of hell shall not prevail against it. ಆ ಒಂದು ನರಕವು ಅದು ಎಂದೆಂದಿಗೂ ಅದು ನಮ್ಮ ಮೇಲೆ ಆಳ್ವಿಕೆ ಮಾಡಲು ಅದು ಸಾಧ್ಯವಿಲ್ಲ. And what is the simplest definition of a church? ಆ ಸಭೆಯ ಆ ಒಂದು ಅರ್ಥ ಎಂಬುದಾಗಿ ನಾವು ಆಲೋಚನೆ ಮಾಡೋಣ. Matthew 18:20, where 2 or 3 are gathered together in my name, there am I in their midst. ಮತ್ತಾಯ 18ರಲ್ಲಿ ನಾವು ನೋಡೋದಂದ್ರೆ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಲ್ಲಿ ಸೇರಿ ಬರ್ತಾರೋ ನಾನು ಅಂತವರ ಮಧ್ಯದಲ್ಲಿ ಇರುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. Christ is building his church. ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಆತನು ಕಟ್ಟುತ್ತಾ ಇದ್ದಾನೆ. We are co-workers or fellow laborers only. ನಾವು ಆತನ ಜೊತೆ ಕೆಲಸದವರು, ಆತನ ಜೊತೆಗಾರರು ನಾವಾಗಿದ್ದೇವೆ. 1 Corinthians 3:11. 1 ಕೊರಿಂಥ 3ನೇ ಅಧ್ಯಾಯ 11ನೇ ವಚನ ನೋಡ್ರಿ. Jesus Christ is the foundation of the church. 1:3 ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ ಎಂಬುದಾಗಿ ಅಲ್ಲಿ ಪೌಲನು ಬರೆಯುವಂತವನು ಆತನಾಗಿದ್ದಾನೆ. That is why no man is called founder of any church. ಆದ್ರಿಂದ ಯಾವ ಮನುಷ್ಯ ಯೇಸು ಕ್ರಿಸ್ತನೇ ಅಸ್ತಿವಾರ ಹಾಕಿರುವುದರಿಂದ ಯಾವ ಮನುಷ್ಯನು ನಾನು ಸಭೆಗೆ ಅಸ್ತಿವಾರ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. When Brother Baksing Chapra was asked whether he was called founder of the church, he said Jesus Christ is the only foundation of the church. ಭಕ್ತ ಸಿಂಗರ್ ಅವರನ್ನ ಕೇಳಿದಾಗ ನೀವು ಸಭೆ ಸಂಸ್ಥಾಪಕರು ಎಂಬುದಾಗಿ ಕೇಳಿದ ಪ್ರಶ್ನೆಗೆ ಭಕ್ತ ಸಿಂಗರ್ ಉತ್ತರ ಕೊಡುವುದೇನೆಂದ್ರೆ ನಾನಲ್ಲ, ಸಭೆಗೆ ಅಸ್ತಿವಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಭಕ್ತ ಸಿಂಗ್ ಕೂಡ ಅವರು ಹೇಳಿದ್ದಾರೆ. He said it is very wrong to call any man founder of any church, any denomination. ಭಕ್ತ ಸಿಂಗ್ ಅವರು ಹೇಳಿದ್ದೇನೆಂದ್ರೆ ಯಾವ ಮನುಷ್ಯನು ಕೂಡ ನಾನು ಸಭೆಯನ್ನ ಕಟ್ಟಿದ್ದೇನೆ ಎಂಬುದಾಗಿ ಹೇಳುವುದಾದರೆ ಅದು ಅತ್ಯಂತ ತಪ್ಪಾದಂತಹ ಒಂದು ಸಂಗತಿಯಾಗಿರುತ್ತದೆ ಎಂಬುದಾಗಿ ಭಕ್ತ ಸಿಂಗ್ ಅವರು ಹೇಳಿದ್ದಾರೆ. Jesus Christ is the only foundation of the church. ಯೇಸು ಕ್ರಿಸ್ತನೇ ಸಭೆಗೆ ಅಸ್ತಿವಾರನಾಗಿದ್ದಾನೆ. We are all co-workers or fellow laborers. ನಾವೆಲ್ಲರೂ ಆತನ ಜೊತೆಗಾರರು ಮತ್ತು ಜೊತೆ ಕೆಲಸದವರು ನಾವಾಗಿದ್ದೇವೆ ಪ್ರಿಯರೇ. Please see 2 Corinthians chapter 3. ಕೊರಿಂಥದವರಿಗೆ ಬರೆದ 2 ಕೊರಿಂಥ 3ನೇ ಅಧ್ಯಾಯವನ್ನು ದಯಮಾಡಿ ಗಮನಿಸಿ. 2 Corinthians chapter 6, I think, sorry. 2 Corinthians chapter 6. 2 ಕೊರಿಂಥ 6ನೇ ಅಧ್ಯಾಯ
verse 1. ಒಂದನೇ ವಚನ. Workers together with him. Workers together with him. ಅಲ್ಲಿ ಬರೆದಿರುವುದೇನೆಂದ್ರೆ ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. There is one more reference which says we are workers together with him. ಇನ್ನೊಂದು ವಚನ ಬರೆಯಲ್ಪಟ್ಟಿದೆ, ಅಲ್ಲೇನೆಂದ್ರೆ ನಾವು ಕೂಡ ಆತನ ಜೊತೆ ಕೆಲಸದವರು ಎಂಬುದಾಗಿ ಬರೆಯಲ್ಪಟ್ಟಿದ್ದನ್ನು ನಾವು ನೋಡುತ್ತೇವೆ. So we are only co-workers of fellow laborers. We are not founders. ಆದ್ದರಿಂದ ಒಂದು ಶಕ್ತಿ ಸ್ಪಷ್ಟವಾಗಿ ತಿಳಿಬೇಕೆಂದ್ರೆ ನಾವು ನಮ್ಮ ಕರ್ತನ ಜೊತೆಗಾರರು, ಜೊತೆ ಕೆಲಸದವರು, ನಾವೆಂದಿಗೂ ಸಭೆಯ ಸಂಸ್ಥಾಪಕರು ನಾವಾಗುವುದಿಲ್ಲ. This is what I learned from his ministry. He said, Jesus Christ is the only foundation. Man has no place in it. ಆದ್ದರಿಂದ ಯೇಸು ಕ್ರಿಸ್ತನೇ ಅಸ್ತಿವಾರ, ಮನುಷ್ಯನು ಎಂದೆಂದಿಗೂ ಆತನು ಅಸ್ತಿವಾರವಾಗಿರಲಾರನು. What's the reason? ಯಾಕೆ? ಕಾರಣ ಏನು? The reason is the Lord Jesus Christ only purchased the church with his own blood. Acts 20:28. Nobody else can do it, has done it, shall do it. ಯಾಕೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ತಾನೇ ತನ್ನ ಪರಿಶುದ್ಧವಾದ ರಕ್ತವನ್ನ ಕ್ರಯ ಕೊಟ್ಟು ಸಭೆಯನ್ನು ಸಂಪಾದಿಸಿಕೊಂಡಿದ್ದಾನೆ. ಯಾವ ಮನುಷ್ಯನು ಈ ರೀತಿಯಾಗಿ ಈ ಒಂದು ಕೆಲಸವನ್ನ ಮಾಡಲಾರನೆಂಬುದಾಗಿ ಸತ್ಯವೇದ ತಿಳಿಸುವಂತದ್ದಾಗಿದೆ. Sorry, I don't know. There is one more reference which says we are workers together with God. I can't find it now. ಇನ್ನೊಂದು ವಚನ ಉಂಟು, ನಾವು ಜೊತೆ ಕೆಲಸಗಾರರು ಎಂಬುದಾಗಿ. ಆದ್ರೆ ಇದು ನನಗೆ ಸರಿಯಾಗಿ ಅದು ಸ್ವಲ್ಪ ತಿಳಿದು ಬರ್ತಾ ಇಲ್ಲ. We are co-workers of fellow laborers only. Nothing more than that. ನಾವು ಜೊತೆ ಕೆಲಸದವರು ಹಾಗೂ ಆತನ ಜೊತೆ ಕೆಲಸದವರು ನಾವಾಗಿದ್ದೇವೆ. ಅದರ ಬಿಟ್ಟು ನಾವು ಬೇರೆ ಏನು ನಾವಲ್ಲ. Genesis 28:17. ಆದಿಕಾಂಡ 28ನೇ ಅಧ್ಯಾಯ 17 ವಚನಕ್ಕೆ ಸತ್ಯವೇದವನ್ನು ತಿರುಗಿಸಿರಿ. ಆದಿಕಾಂಡ 28ನೇ ಅಧ್ಯಾಯ 17ನೇ ವಚನ. 28ನೇ. This is about Bethel, the house of God. ಇಲ್ಲಿ ನಾವು ನೋಡೋದೇನೆಂದ್ರೆ Genesis 28:17. The house of God is the gate of heaven. ಅಲ್ಲಿ ಬರೆದಿರೋದ್ರೆ ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು ಎಂಬುದಾಗಿ. What is the house of God? ದೇವರ ಮನೆ ಎಂಬುದರೆ ಏನು? It is the gate of heaven. ಅದು ಪರಲೋಕದ ಬಾಗಿಲು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. That is why we read in Matthew 16, the gates of hell shall not prevail against the church, because the church is the gate of heaven. ಆದ್ರಿಂದ ನಾವು ಮತ್ತಾಯ 16ರಲ್ಲಿ ನಾವು ನೋಡಿದ್ರೆ ಪರಲೋಕವೇ ಅದು ಬಾಗಿಲು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. Please see the book of Amos in chapter 7. Amos 7:13. ಅಮೋಸನ ಪ್ರವಾದನೆ ಗ್ರಂಥ. Which one, brother? The book of Amos chapter 7 and verse 13. ಅಮೋಸನ ಬರೆದ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 13ನೇ ವಚನಕ್ಕೆ ದಯಮಾಡಿ ಸತ್ಯವೇದ ತಿಳಿಸ್ತೀರಿ. ಅಮೋಸನ ಬರೆದ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 13ನೇ ವಚನ. The book of Amos chapter 7 and verse 13. 7ನೇ ಅಧ್ಯಾಯ 13ನೇ ವಚನ. ಅಮೋಸನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 13ನೇ ವಚನ. Here we read about Bethel. ಅಲ್ಲಿ ನಾವು ಬೇತೇಲಿನ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. What is Bethel? ಆ ಬೇತೇಲ್ ಎಂಬುದಾಗಿ ಏನು? ಬೇತೇಲ್ ಅಂದ್ರೆ ಏನು? Bethel is the king's chapel. Bethel is the king's court. ಅಲ್ಲಿ ನಾವು ನೋಡೋದಂದ್ರೆ ಈ ಬೇತೇಲ್ ಎನ್ನುವಂಥದ್ದು
ಅದು ರಾಜಕೀಯ ಪವಿತ್ರಾಲಯ ಎಂಬುದಾಗಿ ಅಲ್ಲಿ ಆತನು ಬರೆದಿದ್ದಾನೆ. Chapel means a place of worship. ಈ ಚಾಪೆಲ್ ಎಂಬುದಾಗಿ ಹೇಳುವಾಗ ಅದು ಆರಾಧನೆ ಮಾಡುವಂತಹ ಒಂದು ಸ್ಥಳ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. A place of worship is called a chapel, not a church. ಆ ಆರಾಧನೆ ಮಾಡುವಂತ ಸ್ಥಳವನ್ನ ಚಾಪೆಲ್ ಎಂಬುದಾಗಿ ಅಲ್ಲಿ ಕರೆಯಲ್ಪಟ್ಟಿದೆ. ಅದು ಚರ್ಚ್ ಅಲ್ಲ. Believers put together comprise the church. ಎಲ್ಲೆಲ್ಲಿ ವಿಶ್ವಾಸಿಗಳು ಕೂಡಿ ಬರ್ತಾರೋ ಅದೇ ಸಭೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. Bethel is also a place where the king's court meets. ಈ ಬೇತೆಲ್ ಎನ್ನುವಂಥದ್ದು ಅಲ್ಲಿ ನಾವು ಆಮೋಸನ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಇದು ರಾಜಕೀಯ ಪವಿತ್ರಾಲಯ ಎಂಬುದಾಗಿ ಆಮೋಸನು ಹೇಳಿದ್ದಾನೆ. The place where a law court meets. ಇದು ರಾಜಕೀಯ ಪವಿತ್ರಾಲಯ ಎಂಬುದಾಗಿ ಆತನು ಸ್ಪಷ್ಟವಾಗಿ ಆತನು ಬರೆದಿದ್ದಾನೆ. We read in the book of Psalms, ಕೀರ್ತನೆಗಳು Psalm 95. ಕೀರ್ತನೆಗಳು 95ನೇ ಅಧ್ಯಾಯ. I don't know exactly, but in the book of Psalms only we read that thrones are in God's house. Thrones. ಕೀರ್ತನೆ 95ನೇ ಅಧ್ಯಾಯದಲ್ಲಿ ಬರೆದಿರುವುದೇನೆಂದ್ರೆ ಆ ಥ್ರೋನ್ ಎಂಬುದಾಗಿ ಹೇಳುವಾಗ ಸಿಂಹಾಸನ. Psalm 93 verse 2. 93 ಎರಡನೇ ವಚನ 93 ಎರಡನೇ ವಚನದಲ್ಲಿ Your throne is established from of old. ನಿನ್ನ ಸಿಂಹಾಸನವು ಸ್ಥಿರವಾಗಿದೆ, ಅನಾದಿಯಿಂದ ನೀನು ಇದ್ದಿ ಎಂಬುದಾಗಿ ಅಲ್ಲಿ ಬರೆದಿರುವಂತದನ್ನ ನಾವು ನೋಡುತ್ತೇವೆ. In other Psalms also we read that God's throne is in God's house. ಕೀರ್ತನೆಗಳ ಬರೆದ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ದೇವರ ಸಿಂಹಾಸನವು ಅದು ಪರಲೋಕದಲ್ಲಿ ಇದೆ ಎಂಬುದಾಗಿ ಕೀರ್ತನೆಗಾರನು ಇನ್ನೊಂದು ಅಧ್ಯಾಯದಲ್ಲಿ ಆತನು ಬರೆದಿದ್ದಾನೆ. So we said about the revelation of the mystery. ಆದ್ರಿಂದ ನಾವು ಮರ್ಮದ ಕುರಿತಾಗಿ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ, ಕ್ರಿಸ್ತನ ವಿಷಯವಾದ ಮರ್ಮದ ಕುರಿತಾಗಿ. Even the mystery of Christ. ಆ ಕ್ರಿಸ್ತನ ಒಂದು ಮರ್ಮವು ಕೂಡ. And we are in the dispensation of the grace of God. ನಾವು ದೇವರ ಒಂದು ಕೃಪೆಗೆ ನಾವು ಅಧೀನರಾಗಿದ್ದೇವೆ. We could experience the effective working of God's power. ಆ ದೇವರ ಆತನ ಒಂದು ಕಾರ್ಯವನ್ನ ನಾವು ಕ್ರಿಸ್ತನ ಒಂದು ಮರ್ಮದಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. The very purpose of the mystery is to make known the manifold wisdom of God by the church to the principalities and powers in the heavenly places. ಆ ಒಂದು ಕ್ರಿಸ್ತನ ಮರ್ಮ ಅದು ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಆ ದೇವರ ಆ ಒಂದು ಗ್ರಹಿಕೆಯನ್ನ ತಿಳ್ಕೊಳ್ಳುವಂಥದ್ದೇ ಆ ಒಂದು ದೇವರ ಮರ್ಮ ಅದಾಗಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. So we said revelation of the mystery, appreciation of the mystery. ಆದ್ರಿಂದ ಈ ಒಂದು ಮರ್ಮವು ಪ್ರಕಟವಾಗಿರುವಂತಹ ಮರ್ಮವು ಯೇಸು ಕ್ರಿಸ್ತನ ಮೂಲಕ ಪ್ರಕಟವಾಗಿರುವಂತಹ ಮರ್ಮವು ಅದು ಪರಲೋಕದ ಆ ಒಂದು ಸುಂದರ ಸ್ಥಾನವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತರು ನಾವಾಗಿದ್ದೇವೆ. What does God do in the church? ಆ ತಂದೆಯಾದ ದೇವರು ಆತನ ಸಭೆಯಲ್ಲಿ ಆತನು ಏನನ್ನು ಮಾಡುತ್ತಾನೆ? God strengthens every Christian believer with might through his spirit in the inner man. ಅಂದ್ರೆ ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನ ಆಂತರ್ಯದಲ್ಲಿ ಬಲಪಡಿಸುವಂತವನು ಆತನು ಆಗಿದ್ದಾನೆ. Now his idea is so that we might comprehend the dimensions of the love of Christ or the charity of Christ, the breadth, the width, the depth, the height, the length, and so on and so forth. ಆ ದೇವರ ಒಂದು ಮರ್ಮ ಏನಂದ್ರೆ ಆತನ ಅಗಲ ಉದ್ದ ಎತ್ತರ ಎಷ್ಟೆಂಬುದನ್ನ ದೇವ ಜನರೆಲ್ಲರೂ ಗ್ರಹಿಸಿಕೊಳ್ಳಬೇಕೆಂಬುದೇ ದೇವರ ಒಂದು ಮರ್ಮ ಕ್ರಿಸ್ತೇಸುವಿನಲ್ಲಿ ಅಡಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. His desire is
that we may be filled with all the fullness of God. ಆತನ ಒಂದು ಉದ್ದೇಶ ಏನಂದ್ರೆ ನಾವೆಲ್ಲರೂ ದೇವರ ಸಂಪೂರ್ಣತೆಯಿಂದ ಕಟ್ಟಲ್ಪಡಬೇಕು ಎನ್ನುವಂಥದ್ದೇ ಆತನ ಒಂದು ಉದ್ದೇಶವಾಗಿದೆ. He is a wonder working, miracle performing God. ಆತನು ಅದ್ಭುತಗಳನ್ನ ಮಾಡುವಂತಹ ಆತನು ಅದ್ಭುತ ಸ್ವರೂಪನು ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. He is able to do exceeding abundantly, far above our asking or even our thinking. ಆತನ ಸರ್ವ ಸಂಪೂರ್ಣತೆ ಆತನು ನಮ್ಮ ಆಲೋಚನೆಗಿಂತಲೂ ಅದು ಮಿಗಿಲಾದದ್ದು ಅದು ಆಗಿದೆ. He is almighty. ಆತನು ಸರ್ವಶಕ್ತನಾಗಿದ್ದಾನೆ. He is all powerful. ಆತನು ಅತ್ಯಧಿಕವಾದ ಬಲವುಳ್ಳವನು ಆತನಾಗಿದ್ದಾನೆ. But he can work in and through us only in proportion to the power that works in us. ಆತನು ನಮ್ಮಲ್ಲಿರುವ ಆ ಒಂದು ಆಂತರ್ಯದ ಶಕ್ತಿಯ ಮೂಲಕ ಆತನು ತನ್ನ ಕಾರ್ಯವನ್ನು ಮಾಡುವಂತವನು ಆತನಾಗಿದ್ದಾನೆ. All glory may be given to him in the church. ಎಲ್ಲ ಮಹಿಮೆಯು ನಮ್ಮ ತಂದೆಯಾದ ದೇವರಿಗೆ ಸಭೆ ಮುಖಾಂತರ ಉಂಟಾಗಬೇಕಾಗಿದೆ ಪ್ರಿಯರೇ. So we read a lot about the Holy Spirit in the New Testament, especially in the epistles. ನಾವು ಈ ಹೊಸ ಒಡಂಬಡಿಕೆಯ ಗ್ರಂಥಗಳಲ್ಲಿ ನಾವು ಪವಿತ್ರಾತ್ಮ ಕುರಿತಾಗಿ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. But there are only 4 references in the New Testament about speaking in tongues. Only 4 references, and speaking in tongues was a dispensational gift. It was relevant then, pertinent then, but in the church age, if somebody speaks in tongues, it should be interpreted for mutual edification. ಸತ್ಯವೇದದಲ್ಲಿ 4 ಕಡೆಗಳಲ್ಲಿ ಮಾತ್ರ ಈ ಒಂದು ಪವಿತ್ರಾತ್ಮ ಭರಿತರಾಗಿ ಮಾತನಾಡುವಂಥದ್ದನ್ನ ನಾವು ಸತ್ಯವೇದದಲ್ಲಿ 4 ಬಾರಿ ಬರೆಯಲ್ಪಟ್ಟಿದ್ದನ್ನ ನಾವು ನೋಡುತ್ತೇವೆ. The question is, ಆ ಒಂದು ಪ್ರಶ್ನೆ ಏನಂದ್ರೆ, are we anointed with the Holy Spirit? ನಾವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು ನಾವಾಗಿದ್ದೇವಾ? What is the meaning of that? ಆ ಅಭಿಷೇಕಿಸಲ್ಪಟ್ಟವರು ಎಂಬುದರ ಅರ್ಥ ಏನು? Christ means the anointed one. ಕ್ರಿಸ್ತನು ಎಂದರೆ ಅದರ ಅರ್ಥ ಆತನು ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ. Christ is Greek term. ಈ ಕ್ರಿಸ್ತನು ಎನ್ನುವಂಥದ್ದು ಅದು ಗ್ರೀಕ್ ಪದವಾಗಿದೆ. Messiah is Hebrew equivalent. ಈ ಮೆಸ್ಸಾಯ ಎನ್ನುವಂಥದ್ದು ಅದು ಹೀಬ್ರೂ ಪದಕ್ಕೆ ಅದು ಸಮಾನವಾಗಿದೆ. Christ Jesus means the anointed savior. ಯೇಸು ಕ್ರಿಸ್ತನು ಎಂಬುದಾಗಿ ಹೇಳುವಾಗ ಅಭಿಷೇಕಿಸಲ್ಪಟ್ಟಂತಹ ರಕ್ಷಕನು ಎಂಬುದಾಗಿ. So when we are born again, ನಾವು ಹೊಸದಾಗಿ ಹುಟ್ಟಿದ ಮೇಲೆ we come under that anointing. ನಾವು ಆ ಅಭಿಷಕ್ತನ ಕೈ ಕೆಳಗೆ ನಾವು ಬರುತ್ತೇವೆ. That means ಹಾಗಂದ್ರೆ the Lord Jesus Christ dwells in us in the person of the Holy Spirit. ಅಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಆಂತರ್ಯದಲ್ಲಿ ಪವಿತ್ರಾತ್ಮನ ರೂಪದಲ್ಲಿ ಆತನು ವಾಸ ಮಾಡುವಂತವನು ಆತನಾಗಿದ್ದಾನೆ. And we are also in Christ Jesus. ನಾವು ಕೂಡ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಒಳಪಟ್ಟವರಾಗಿ ಜೀವಿಸುವಂತವರು ನಾವಾಗಿದ್ದೇವೆ. In other words, ಬೇರೆ ಒಂದು ಪದದಲ್ಲಿ, Christ in me, I in Christ. ಕ್ರಿಸ್ತನು ನನ್ನಲ್ಲಿ ಮತ್ತು ಕ್ರಿಸ್ತನು ನನ್ನಲ್ಲಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. Baptized with the Holy Spirit means ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು ಎಂಬುದಾಗಿ ಹೇಳುವಾಗ, when we are born again, ನಾವು ಹೊಸದಾಗಿ ಹುಟ್ಟಿದಾಗ we are anointed with the Holy Spirit. ನಾವು ಆ ಒಂದು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು ನಾವಾಗಿರುತ್ತೇವೆ. We are baptized with the Holy Spirit.
ನಾವು ಆ ಒಂದು ಪವಿತ್ರಾತ್ಮನಿಂದ ಸ್ನಾನ ಹೊಂದಿದವರು ನಾವಾಗಿದ್ದೇವೆ. That means we are incorporated into the body of Christ called the church. ಆದ್ರಿಂದ ನಾವು ಕ್ರಿಸ್ತನೆಂಬ ಸಭೆಗೆ ಆ ಒಂದು ಅಧೀನರು, ಸಭೆ ಎಂಬ ದೇಹಕ್ಕೆ ನಾವು ಅಧೀನರು ನಾವಾಗಿದ್ದೇವೆ. Salvation is personal. ಈ ರಕ್ಷಣೆ ಎನ್ನುವಂಥದ್ದು ಅದು ವೈಯಕ್ತಿಕವಾದದ್ದು. But the moment we are born again, we lose individuality and we become a corporate body. We become an integral part of the corporate body or entity called the church. ಆದ್ರೆ ನಾವು ಹೊಸದಾಗಿ ಹುಟ್ಟಿದಾಗ ನಾವು ಸಭೆಯ ಒಂದು ಭಾಗ ನಾವಾಗಿರುತ್ತೇವೆ. And we should remember, anointing happens once, baptism happens once, but filling with the Holy Spirit happens moment by moment. It is there for the asking. ಇದು ಪವಿತ್ರಾತ್ಮ ಭರಿತರಾಗುವಂಥದ್ದು ಮತ್ತು ದೀಕ್ಷಾಸ್ನಾನ ಹೊಂದುವಂಥದ್ದು ಇವೆಲ್ಲವೂ ಅದು ಒಂದೊಮ್ಮೆ ಅದು ನೆರವೇರುವಂತದ್ದಾಗಿದೆ. But according to Ephesians 5:18, we have to be filled with the Holy Spirit. ಆದರೆ ಈ ಎಫೆಸ 5:18 ನಾವು ನೋಡುವಾಗ ನಾವು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮದಿಂದ ತುಂಬಿಸಲ್ಪಡಬೇಕು ಎಂಬುದಾಗಿ ಎಫೆಸ 5:18 ನಾವು ನೋಡುವರಾಗಿದ್ದೇವೆ. So that we might walk in the Spirit. ಆದ್ರಿಂದ ನಾವು ಆ ಒಂದು ಆತ್ಮನ ದಾರಿಯಲ್ಲಿ ನಾವು ನಡೆಯುವಂತವರು ನಾವಾಗಿರುತ್ತೇವೆ. Walking in the Spirit is possible only when we are filled with the Spirit. ನಾವು ಆ ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯಬೇಕಾದರೆ ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ಮಾತ್ರ ನಾವು ಆ ಯೇಸು ಕ್ರಿಸ್ತನ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯತೆ ಇದೆ. Without the operation of the Holy Spirit, there is no appropriation of resurrection life. ಆ ಪವಿತ್ರಾತ್ಮನಿಲ್ಲದೆ ನಾವೆಂದಿಗೂ ಕೂಡ ನಾವು ಆತನ ಪುನರುತ್ಥಾನದ ಆ ಒಂದು ಸಂಗತಿಯನ್ನ ನಾವು ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಗುವುದಿಲ್ಲ. We would advise you to study the book of Joshua during leisure. ನಿಮಗೆ ಯೆಹೋಶುವನ ಬರೆದ ಆ ಒಂದು ಪುಸ್ತಕವನ್ನ ನಿಮಗೆ ಸಮಯ ಬಂದಾಗ ಅದನ್ನ ಓದ್ಕೊಳ್ಳಿರಿ ಎಂಬುದಾಗಿ ನಾನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. There are only 24 chapters. ಅಲ್ಲಿ ಕೇವಲ 24 ಅಧ್ಯಾಯಗಳು ಮಾತ್ರ ಅದರಲ್ಲಿ ಉಂಟು. 658 verses. 658 ವಚನಗಳು ಅಲ್ಲಿ ಬರೆಯಲ್ಪಟ್ಟಿದೆ. During his lifetime, ಆ ಯೆಹೋಶುವನ ಆ ಒಂದು ಜೀವಿತ ಕಾಲದಲ್ಲಿ Joshua defeated 31 kings in his conquest of Canaan. 31 kings he defeated. 31 ರಾಜರುಗಳನ್ನ ಆತನು ಗೆದ್ದನು ಎಂಬುದಾಗಿ ನಾವು ಯೆಹೋಶುವನ ಆ ಒಂದು ಪುಸ್ತಕದಲ್ಲಿ ನಾವು ನೋಡುವಂತವರು ನಾವಾಗಿದ್ದೇವೆ. And he divided the land among the 12 tribes of Israel. ಆತನು 12 ಇಸ್ರಾಯೇಲರ 12 ಕುಲಗಳಿಗೆ ಆತನು ಆ ಒಂದು ಭೂಮಿಯನ್ನ ಆತನು ಹಂಚಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವರಾಗಿದ್ದೇವೆ. In the book of Job, we come across the word Almighty 31 times. ಆ ಯೋಬನ ಗ್ರಂಥದಲ್ಲಿ 31 ಬಾರಿ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ಬರೆದಿರುವಂತದನ್ನ ನಾವು ನೋಡುತ್ತೇವೆ. So with the help of the Almighty, ಆ ಒಂದು ಸರ್ವಶಕ್ತನ ಆ ಒಂದು ಬಲದಿಂದ we can defeat all the 31 enemies. That means every day of every month we can keep defeating, provided the Holy Spirit operates within us and we are able to appropriate the resurrection life of Christ. ಪವಿತ್ರಾತ್ಮನ ಶಕ್ತಿಯಿಂದ ನಾವು ಆ 31 ಶತ್ರುಗಳನ್ನ ನಾವು ಸದೆಬಡಿಯಲು ಅದು ಸಾಧ್ಯವಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. We have discussed briefly the mystery of Christ and his church. ಇಲ್ಲಿ ನಾವು ಯೇಸು ಕ್ರಿಸ್ತನ ಮರ್ಮವನ್ನ, ಯೇಸು ಕ್ರಿಸ್ತನ ಸಭೆಯ ಮರ್ಮವನ್ನ, ಕ್ರಿಸ್ತನ ವಿಷಯವಾದ ಮರ್ಮವನ್ನ ಹಾಗೂ ಸಭೆ ಕುರಿತಾಗಿ ನಾವು ಸ್ವಲ್ಪ ಮಟ್ಟಿಗೆ ನಾವು ಆಲೋಚನೆಯನ್ನ ನಾವು ಮಾಡಿದ್ದೇವೆ. But this is an exhaustive study. ಆದ್ರೆ ಇದು ಒಂದು ಸಂಪೂರ್ಣವಾದಂತ ಒಂದು ಅಭ್ಯಾಸವನ್ನ ಇದಾಗಿದೆ.
If the Lord tarries and if he permits, maybe later, if he gives us peace about the matter, we shall discuss this at some other time. ತಂದೆಯಾದ ದೇವರು ಇನ್ನೊಂದು ಅವಕಾಶವನ್ನು ಕೊಟ್ಟರೆ ನಾವು ಇದೇ ವಿಷಯದ ಕುರಿತಾಗಿ ಮುಂದಿನ ದಿನಗಳಲ್ಲಿ ಆಲೋಚನೆಯನ್ನು ನಾವು ಮಾಡುವರಾಗಿರೋಣ. Praise the Lord and thank you. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.